ಮಕ್ಕಳು ಯಾವಾಗ ದೇವರ ನಾಮ ಹೇಳಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು, ಸಂಧ್ಯಾವಂದನ ಮಾಡಬೇಕು, ದೇವರ ಸೇವೆ ಮಾಡಬೇಕು, ಬಂದ ಅತಿಥಿಗಳಿಗೆ ಅಭ್ಯಾಗತರಿಗೆ ಸೇವೆ ಮಾಡ್ತೇವೆ ಅಂತ ಟೊಂಕ ಕಟ್ಟಿ ನಿಲ್ತಾರೆ, ಆಗ ತಂದೆ ತಾಯಿಗಳು ಸಂತೋಷ ಪಡಬೇಕು, ಆನಂದ ಪಡಬೇಕು. ಇನ್ನೂ ಅಕ್ಷರಾಭ್ಯಾಸನೂ ಆಗಿರೋದಿಲ್ಲ, ಆಗಲೇ ಮೊಬೈಲ್ಗಳಲ್ಲಿ ಗೇಮ್ ಆಡಲಿಕ್ಕೆ ಮಹಾಪಾಂಡಿತ್ಯವನ್ನು ಮಕ್ಕಳು ಪಡೆದಿರ್ತಾರೆ. ಅದನ್ನು ನೋಡಿ ಇವರು ಆನಂದ ಪಡೆದಿರ್ತಾರೆ. ಎಷ್ಟು ಚೆನ್ನಾಗಿ ಗೇಮ್ ಆಡ್ತದೆ. ಆನಂದ ಪಡುವುದಕ್ಕೆ ಅದು ಸರಿಯಾದಂತಹ ಕಾರಣ ಅಲ್ಲ. ಯಾರ ಜೊತೆಗೋ ಜಗಳಾಡಿದರೆ ಯಾರನ್ನೋ ಕೆಳಗೆ ನೋಡ್ರಿ, ಯಾರೂ ನಮ್ಮ ಮಗುವನ್ನು ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಟ ಆಡುವಾಗ ಎಲ್ಲರ ಮಕ್ಕಳನ್ನು ಬೀಳಿಸಿ ನಮ್ಮ ಮಗ ಓಡಿ ಬಂದ ಇದು ಸಂತೋಷ ಪಡೋ ವಿಷಯ ಅಲ್ಲ. ಯಾರನ್ನು ಬೀಳಿಸಿದ್ದಕ್ಕಲ್ಲ, ಯಾರ ಜೊತೆಗೆ ಜಗಳಾಡಿದ್ರಲ್ಲ, ಗೇಮ್ ಆಡಿದ್ರಲ್ಲ, ಹರಟೆ ಹೊಡೆದ್ರಲ್ಲ, ಸಿನಿಮಾ ಹಾಡು ಹಾಡಿದ್ರಲ್ಲ, ಯಾವುದೋ ಇಂಗ್ಲೀಷ್ ಹಾಡುಗಳನ್ನು ಕಾನ್ವೆಂಟ್ಗಳಲ್ಲಿ ಕಳಿಸಿದರೆ ಅದಕ್ಕೆ ಸಂತೋಷ ಪಡಬಾರದು. ದೇವರ ನಾಮಗಳನ್ನು ಹೇಳಿದರೆ, ದೇವರ ಸೇವೆಯನ್ನು ಮಾಡಿದರೆ, ಹಿರಿಯರಿಗೆ ಗೌರವದಿಂದ ವಿನಯದಿಂದ ಬಾಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರೆ, ಆ ತರಹದ ಉತ್ತಮವಾದ ಸಂಸ್ಕೃತಿ ಸಂಸ್ಕಾರಗಳನ್ನು ಅಳವಡಿಸಿಕೊಂಡ್ರೆ ಸಂತೋಷ ಪಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು.